ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಇದು ಲೀನಿಯರ್ ಈಕ್ವೇಷನ್ ಅಲ್ಲ, ಅದನ್ನ ಲೀನಿಯರ್ ಈಕ್ವೇಷನ್ ಮಾಡಬೇಕು. ಇದನ್ನ ಲೀನಿಯರ್ ಈಕ್ವೇಷನ್ ಮಾಡಿ ಅದನ್ನ ಸಾಲ್ವ್ ಮಾಡಬೇಕು. ಸೊ ಉತ್ತರ ಮೊದಲೇ ಸ್ಟೇಟ್ಮೆಂಟ್ ಲೆಟ್ ಎ ಬಿ ಈಕ್ವಲ್ ಟು 1/x, ಪಿ ಬಿ ಈಕ್ವಲ್ ಟು 1/y ನ? ಇಲ್ಲ, ಇದ್ರ ಪವರ್ 1 ಇದೆ. ಸೊ ನೀವು b is equal to y to the power of 1 ಅಂತ ಬರೀರಿ, ಇಲ್ಲಾಂದ್ರೆ y ನೇ ಬಿಡಿ, ಎರಡು ಒಂದೇ. ಬಟ್ ಕನ್ಫ್ಯೂಸ್ ಆಗ್ಬಿಡ್ದು ಅಂತ ಹೇಳಿ ಎ ಬಿ ಎರಡು ಬರೆಯೋಣ. ಬರೀಬೇಕಾದ್ರೆ ತಪ್ಪಾಗುತ್ತೆ, ಹಾಗಾಗಿ ಇದು ಬರ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ಸೊ ಮೊದಲೇ ಈಕ್ವೇಷನ್ ax ಪ್ಲಸ್ 4a ಪ್ಲಸ್ 3b is equal to 14. ಇದು 3a ಪ್ಲಸ್ 3a ಮೈನಸ್ 4b is equal to 23. ಎರಡು ಈಕ್ವೇಷನ್ ಸಿಕ್ತು. ಮುಂದಿನ ಭಾಗ ಡಿಸೈಡಿಂಗ್ ಆನ್ ಯಾವ ವೇರಿಯೇಬಲ್ ಎಲಿಮಿನೇಟ್ ಮಾಡೋದು ಅಂತ ಹೇಳಿ. ಬಿ ಎಲಿಮಿನೇಟ್ ಮಾಡೋಣ. LCM of 3 and 4 is 12. So equation 1 ಜೊತೆ 3 into 4 is 12. Equation 2 ಜೊತೆ 4 into 3 is 12. So ಇಲ್ಲಿ 4 into the first equation is 16a plus 12b is equal to 56. ಸರಿನಾ? ಇದು 3 into 3 is 9a minus 12b is equal to 69. ಕರೆಕ್ಟಾ? ಮುಂದಿಂದು ಈಕ್ವೇಷನ್ ಆಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು. ಇಲ್ಲಿ ನಾನು ಸೈನ್ ಚೇಂಜ್ ಮಾಡೋ ಹಾಗಿಲ್ಲ, ಸೊ ಹಾಗಾಗಿ ಆಡ್ ಮಾಡಬೇಕು. ಇವೆರಡು ಆಡ್ ಮಾಡಕ್ಕೆ ಹೋದಾಗ ಏನಾಗುತ್ತಿದ್ದು 25a ಪ್ಲಸ್ 0 is equal to 70 55 70 55 ಅಂತ ಹೇಳಿದ್ರೆ 125 divided by 25 with all the terms. Therefore a is equal to 5. So b ಕಂಡುಹಿಡಿಯಬೇಕು ಅಂದ್ರೆ substitute a in 1. So 4 times of 5 plus 3b is equal to 14 minus 20 both the sides. Cancel ಆಗುತ್ತೆ. 3b is equal to 34. ತಪ್ಪಾಯ್ತಾ ಇಲ್ಲನಾ? 3b 14 minus 20 divided by 3 both the sides. b is equal to 34 by 3. Okay. ತಪ್ಪಾಯ್ತಾ ಇಲ್ಲನಾ? 4 into 3 16 12 ನೆಕ್ಸ್ಟ್ ಏನಿದೆ 12 3 12 ಇದು ಕರೆಕ್ಟು. 25 0 125 ಇದು 5 ತಾನೆ 4 and 5 ಹಾಂ ಸರಿ ಇದೆ. is 5 3b 14 stop minus 20 minus 6 by 3 minus 2. ವೆರಿಫೈ ಮಾಡ್ಕೊಳ್ಳಿ. 5 10 10 minus 6 14 then 15 minus plus 8 23 ಸರಿ ಇದೆ. Therefore x which is equal to 1 by a, as a is equal to 1 by x, x will be equal to 1 by 8. ಇವೆರಡು ಇನ್ವರ್ಸ್ ಮಾಡಿದ್ರೆ x is equal to 1 by a ಬರುತ್ತೆ, which is equal to 1 by 5, and y is equal to
p which is equal to -2. ಸೊ ಇದೇ ನಮ್ಮ ಉತ್ತರ. x, y is equal to 1/5, -2.